ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟೆಕ್ ಸುದ್ದಿನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇನ್ನು ತುಂಬಾ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ಹಾಗೆ ಟೆಕ್ ವಿಡಿಯೋಸ್ಗಳು ಬರುತ್ತೆ, ನಮ್ಮ ಜೊತೆನೇ ಇರಿ. ಲಾಸ್ಟ್ ಟೆಕ್ ಸುದ್ದಿಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿ ನನಗೆ ಮೋಟಿವೇಶನ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ವಾರಕ್ಕೆ 2 ಇಲ್ಲ 3 ಟೆಕ್ ಸುದ್ದಿನ ಮಾಡ್ತೀನಿ. ಇವತ್ತಿನ ಮೊದಲನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, OnePlus ಕಡೆಯಿಂದ ಲಾಸ್ಟ್ ಟೆಕ್ ಸುದ್ದಿಯಲ್ಲಿ OnePlus 13R ಬಗ್ಗೆ ಹೇಳಿದ್ದೆ. ಆದ್ರೆ ಈಗ OnePlus 13 ನ ಸ್ಪೆಸಿಫಿಕೇಶನ್ ಹಾಗೆ ಲುಕ್ ಕೂಡ ಲೀಕ್ ಆಗಿದೆ. ನೀವು ಸಹ ನೋಡಬಹುದು. OnePlus 13 ಹೀಗೆ ಇರುತ್ತೆ. ಇದರಲ್ಲಿ 6.82 ಇಂಚಸ್ 2K ಕ್ವಾಡ್ ಕೋರ್ LTPO ಡಿಸ್ಪ್ಲೇ ಇರುತ್ತೆ. Qualcomm ಕಡೆಯಿಂದ Snapdragon 8 Gen 4 ಪ್ರೊಸೆಸರ್ ಇರುತ್ತೆ. ಈ ಫೋನ್ ಅಲ್ಲಿ ಹೊಸ AI ಫೀಚರ್ಸ್ ಗಳು ಇರುತ್ತೆ. ಹಾಗೆ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಹಾಗೆ ಇದರಲ್ಲಿ 6100 mAh ಬಿಗ್ ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ 50 ವ್ಯಾಟ್ ವೈರ್ಲೆಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರುತ್ತೆ. ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂತ ಅಂದ್ರೆ ನಿಮ್ ಕೈ ಮೇಲೆ ನೀರ್ ಬಿದ್ದು ಒದ್ದೆ ಆಗಿದ್ರು ನಿಮ್ ಫೋನ್ ಅನ್ಲಾಕ್ ಆಗುತ್ತೆ. ಹಾಗೆ ಇದರಲ್ಲಿ IP68 ಅಥವಾ IP69 ಸರ್ಟಿಫಿಕೇಶನ್ ಇರುತ್ತೆ. ಹಾಗೆ ಅಲರ್ಟ್ ಸ್ಲೈಡರ್ ಕೂಡ ಸಿಗುತ್ತೆ. ಈ ಫೋನ್ ಯಾವಾಗ ಯಾವ ಪ್ರೈಸಿಂಗ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ಮುಂದೆ ಬರೋ ಟೆಕ್ ಸುದ್ದಿಯಲ್ಲಿ ಹೇಳ್ತೀನಿ. ಗೂಗಲ್ ಪಿಕ್ಸೆಲ್ 9 ಸೀರೀಸ್ ನ ಫೋನ್ಸ್, ಸ್ಮಾರ್ಟ್ ವಾಚ್ ಹಾಗೆ ಬಡ್ಸ್ Pro 2 ನ ಪ್ರೈಸಿಂಗ್ ಲೀಕ್ ಆಗಿದೆ. ಎಲ್ಲಾ ಫೋನ್ಸ್ ಗಳಲ್ಲಿ ಬೇಸ್ ವೇರಿಯಂಟ್ 256 GB ಸ್ಟೋರೇಜ್ ಇರುತ್ತಂತೆ. ಪಿಕ್ಸೆಲ್ 9 ಗೆ 79,999 ಆಗುತ್ತೆ. ಪಿಕ್ಸೆಲ್ 9 Pro ಗೆ 1,09,999 ಆಗುತ್ತೆ. ಪಿಕ್ಸೆಲ್ 9 Pro XL ಗೆ 1,24,999 ಆಗುತ್ತೆ. ಪಿಕ್ಸೆಲ್ 9 Pro Fold ಗೆ 1,72,999 ಆಗುತ್ತೆ. ಹಾಗೆ ಪಿಕ್ಸೆಲ್ ಸ್ಮಾರ್ಟ್ ವಾಚ್ ಗೆ 39,999 ಆಗುತ್ತೆ. ಹಾಗೆ ಪಿಕ್ಸೆಲ್ ಬಡ್ಸ್ Pro 2 ಗೆ 22,900 ಆಗುತ್ತೆ. ನೋಡಿ, ನೀವೇನಾದ್ರೂ ಪಿಕ್ಸೆಲ್ 9 ಸೀರೀಸ್ ಅಲ್ಲಿ ಫೋನ್ ತಗೋಬೇಕು ಅಂತ ಇದ್ರೆ 1 ಲಕ್ಷ ರೆಡಿ ಮಾಡ್ಕೊಳ್ಳಿ. HMD ಅವರು ತಮ್ಮ ಮೊದಲನೇ ಫೋನ್ ನಮ್ಮ ಇಂಡಿಯಾದಲ್ಲಿ ನಿನ್ನೆ ಲಾಂಚ್ ಮಾಡಿದ್ದಾರೆ. HMD Crest 5G ಹಾಗೆ HMD Crest Max 5G ಅಂತ. HMD ಏನೋ ಹೊಸ ಕಂಪನಿ ಅಲ್ಲ, ಇದು ನೋಕಿಯಾ ಜೊತೆ ಫೋನ್ಸ್ ನ ಲಾಂಚ್ ಮಾಡ್ತಾ ಇತ್ತು. ಆದ್ರೆ ಈಗ ಅವರೇ ಸ್ವಂತ ಫೋನ್ ನ ಲಾಂಚ್ ಮಾಡಿದ್ದಾರೆ. ಇವುಗಳ ಸ್ಪೆಸಿಫಿಕೇಶನ್ ನ ನೀವು ನೋಡಬಹುದು. ಈ ಕಂಪನಿ ಮೊದಲನೇ ಬಾರಿ ಫೋನ್ ನ ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರೂ ಅವರು ತಮ್ಮ ಮೊದಲನೇ ಫೋನ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಪೆಸಿಫಿಕೇಶನ್ ನ ಕೊಟ್ಟಿದ್ದಾರೆ. ಮುಂದೆ ಬರೋ ಫೋನ್ಸ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿರೋ ಸ್ಪೆಸಿಫಿಕೇಶನ್ ಕೊಡಬಹುದು. ಇದಕ್ಕೂ ನಮ್ ಜನ ಒಂದು ಅವಕಾಶ ಕೊಟ್ಟು ನೋಡ್ಬೇಕು. ಈ ಫೋನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ. iQOO Z9s ಹಾಗೆ iQOO Z9s Pro ನ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಹಾಗೆ ಲಾಂಚ್ ಡೇಟ್ ಕೂಡ ಕನ್ಫರ್ಮ್ ಆಗಿದೆ. iQOO Z9 Pro ಅಲ್ಲಿ 6.78 ಇಂಚಸ್ 3D ಕರ್ವ್ಡ್ ಎಡ್ಜ್ OLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. 4500 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. Qualcomm ಕಡೆಯಿಂದ Snapdragon 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. 5500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 80 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. IP64 ನ ಸರ್ಟಿಫಿಕೇಶನ್ ಇರುತ್ತೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. OIS ನ ಸಪೋರ್ಟ್ ಇರುತ್ತೆ. 4K ವಿಡಿಯೋಸ್ ನ ತೆಗಿಬಹುದು. ಈ ಫೋನ್ 3 ಕಲರ್ಸ್ ಅಲ್ಲಿ ಬರುತ್ತೆ. ಈ ಫೋನ್ 25,000 ಒಳಗಡೆ ಇದೇ ತಿಂಗಳು 21ಕ್ಕೆ ಲಾಂಚ್ ಆಗುತ್ತೆ. ಹಾಗೆ iQOO Z9s ಅಲ್ಲಿ 6.78 ಇಂಚಸ್ ಕರ್ವ್ಡ್ OLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. MediaTek ಕಡೆಯಿಂದ Dimensity 7300 ಪ್ರೊಸೆಸರ್ ಕೊಟ್ಟಿದ್ದಾರೆ. 5500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. IP64 ನ ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ ಕೂಡ ಇದೇ ತಿಂಗಳು 21ಕ್ಕೆ 20,000 ಒಳಗಡೆನೆ ಬರುತ್ತೆ. ಈ ಎರಡು ಫೋನ್ಸ್ ಗಳನ್ನ ನೋಡಿದ್ರೆ ನಿಮ್ಗೆ ಯಾವ್ಯಾವ ಫೋನ್ ನೆನಪಾಗುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಮೋಟೋರೋಲಾ ಕಡೆಯಿಂದ H50 ಸೀರೀಸ್ ಅಲ್ಲಿ ಮತ್ತೆ ಒಂದು ಫೋನ್ ಬರ್ತಾ ಇದೆ. H50 Pro ಬಂತು, H50 Fusion ಬಂತು, H50 Ultra ಬಂತು. ಹಾಗೆ ರೀಸೆಂಟ್ ಆಗಿ H50 ಕೂಡ ಬಂತು. ಆದ್ರೆ ಈಗ H50 Neo ಕೂಡ ಬರ್ತಾ ಇದೆ. ಈ ಫೋನ್ ಅಲ್ಲಿ 6.4 ಇಂಚಸ್ OLED ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ MediaTek ಕಡೆಯಿಂದ Dimensity 7300 ಪ್ರೊಸೆಸರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 13 ಮೆಗಾ ಪಿಕ್ಸೆಲ್ ಪ್ಲಸ್ 10 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಹಾಗೆ ಇದರಲ್ಲಿ 4310 mAh ಬ್ಯಾಟರಿ ಇರುತ್ತೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಇದರಲ್ಲೂ ಸಹ IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. 30 ಮಿನಿಟ್ಸ್ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಈ ಫೋನ್ 30,000 ಒಳಗಡೆ ನೆಕ್ಸ್ಟ್ ಮಂತ್ ಎಂಡ್ ಅಷ್ಟರಲ್ಲಿ ಬರಬಹುದು.
ಸ್ಯಾಮ್ಸಂಗ್ ಗ್ಯಾಲಕ್ಸಿ A06 ಸ್ಪೆಸಿಫಿಕೇಶನ್ ಕನ್ಫರ್ಮ್ ಆಗಿದೆ. ಈ ಫೋನ್ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಆಗಿದೆ. ಈ ಫೋನ್ ಅಲ್ಲಿ 6.7 ಇಂಚಸ್ HD ಪ್ಲಸ್ PLS LCD ಡಿಸ್ಪ್ಲೇ ಇರುತ್ತೆ. 60 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಮೀಡಿಯಾಟೆಕ್ ಕಡೆಯಿಂದ Helio G85 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಹಾಗೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. ಇದರಲ್ಲಿ 5000 mAh ಬ್ಯಾಟರಿ ಇರುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಡೋಲ್ಬಿ ಅಟ್ಮಾಸ್ ಕಡೆಯಿಂದ ಮೋನೋ ಸ್ಪೀಕರ್ ಕೊಟ್ಟಿದ್ದಾರೆ. 3.5 mm ಆಡಿಯೋ ಜಾಕ್ ಸಿಗುತ್ತೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಫೋನ್ ಆಂಡ್ರಾಯ್ಡ್ 14 ಅಲ್ಲಿ ಬರುತ್ತೆ. ಹಾಗೆ ಈ ಫೋನ್ ಗೆ 2 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ 2 ವೇರಿಯಂಟ್ ಅಲ್ಲಿ ಬರುತ್ತೆ. 4GB RAM 64GB ಸ್ಟೋರೇಜ್ ಹಾಗೆ 4GB RAM 128GB ಸ್ಟೋರೇಜ್ ಅಪ್ ಟು 1TB ವರೆಗೂ ಮೈಕ್ರೋ SD ನ ಹಾಕೋಬಹುದು. ಈ ಫೋನ್ ಯಾವಾಗ ಲಾಂಚ್ ಆಗುತ್ತೆ ಹಾಗೆ ಯಾವ ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಗೊತ್ತಾದಾಗ ನಾನು ಹೇಳ್ತೀನಿ. iQ Z9 ಟರ್ಬೋ ರೀಸೆಂಟ್ಲಿ ಚೈನಾದಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ 6.78 ಇಂಚಸ್ 1.5K ಫ್ಲಾಟ್ OLED ಡಿಸ್ಪ್ಲೇ ಇದೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR5X RAM ಇದೆ. UFS 4.0 ನ ಸ್ಟೋರೇಜ್ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 6000 mAh ಬಿಗ್ ಬ್ಯಾಟರಿ ಇದೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಫೋನ್ ಆಂಡ್ರಾಯ್ಡ್ 14 ಅಲ್ಲಿ ಬರುತ್ತೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಫೋನ್ 2556.18 ಚೈನೀಸ್ ಯಾಂಗ್ ಗೆ ಚೈನಾದಲ್ಲಿ ಸಿಗುತ್ತೆ. ನಮ್ ಇಂಡಿಯನ್ ರುಪೀಸ್ ಅಲ್ಲಿ ಅರೌಂಡ್ 30,000 ಏನೋ ಆಗುತ್ತೆ. ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ ಈ ಫೋನ್ ನಮ್ ಇಂಡಿಯಾದಲ್ಲಿ ಬರೋದಿಲ್ಲ. ಇದು ಚೈನಾದಲ್ಲಿ ಮಾತ್ರ ಲಾಂಚ್ ಆಗುತ್ತೆ. ಬೇರೆ ಯಾವುದೇ ದೇಶದಲ್ಲಿ ಲಾಂಚ್ ಆಗೋದಿಲ್ಲ. ಇದು ನಮ್ ಇಂಡಿಯಾದಲ್ಲಿ ಬರ್ಬೇಕಿತ್ತು, ಚೆನ್ನಾಗಿರ್ತಾ ಇತ್ತು, ಆದ್ರೆ ಬರೋದಿಲ್ಲ. UPI ಪೇಮೆಂಟ್ಸ್ ಮಾಡೋರಿಗೆ ಒಂದು ಗುಡ್ ನ್ಯೂಸ್. ಇನ್ ಮುಂದೆ UPI ಪೇಮೆಂಟ್ಸ್ ಮಾಡುವಾಗ ಪಾಸ್ವರ್ಡ್ ಅಥವಾ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ನಿಮ್ಮ ಬಯೋಮೆಟ್ರಿಕ್ ಇಂದ ನಿಮ್ಮ UPI ಪೇಮೆಂಟ್ಸ್ ನ ಮಾಡಬಹುದು. ಎಲ್ಲಾ UPI ಆಪ್ಸ್ ಗಳು ಇದಕ್ಕೆ ಸಪೋರ್ಟ್ ಮಾಡುತ್ತೆ. NPCI ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ಇದು ಯಾವಾಗ ಬರುತ್ತೆ ಅಂತ ಹೇಳಿಲ್ಲ. ಆದಷ್ಟು ಬೇಗ ಬರ್ಬೋದು. UPI ಪೇಮೆಂಟ್ಸ್ ಮಾಡುವಾಗ ಸಿಂಪ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಟಚ್ ಮಾಡಿ ನೀವು ಪೇಮೆಂಟ್ ಮಾಡಬಹುದು. ಈ ಫೀಚರ್ ತುಂಬಾ ಸೇಫ್ ಆಗಿರುತ್ತೆ. ಯಾಕಂದ್ರೆ ನೋಡಿ, ನೀವೇನಾದ್ರೂ UPI ಪೇಮೆಂಟ್ ಮಾಡುವಾಗ ನಮ್ಮ ಅಕ್ಕಪಕ್ಕ ಇರೋರು ಪಿನ್ ನೋಡ್ಕೊಂಡ್ಬಿಡ್ತಾರೆ ಅಂತ ಭಯ ಇರುತ್ತೆ. ನೀವೇನಾದ್ರೂ ಪಾಸ್ವರ್ಡ್ ಮರ್ತೋದ್ರೂ ಪರವಾಗಿಲ್ಲ, ನಿಮ್ಮ ಫಿಂಗರ್ ಪ್ರಿಂಟ್ ಇದ್ರೆ ಸಾಕು. ಹಾಗೆ ಮದ್ವೆ ಆದವರು ಹುಷಾರಾಗಿರಿ. ಯಾಕಂದ್ರೆ ನೀವು ಮಲಗಿದ್ದಾಗ ನಿಮ್ ಹೆಂಡತಿ ನಿಮ್ ಫಿಂಗರ್ ಪ್ರಿಂಟ್ ಇಂದ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲ ಅಮೌಂಟ್ ನ ಅವ್ರ ಅಕೌಂಟ್ಗೆ ಹಾಕೊಂಡ್ಬಿಡ್ಬೋದು. ನೀವೇನಾದ್ರೂ ಮಾರ್ನಿಂಗ್ ಎದ್ದು ಕೇಳಿದ್ರೆ ನೆನೆ ನೈಟ್ ನೀವೇ ಹಾಕಿದ್ರಲ್ಲ ಅಂತ ಅವರು ವಾದ ಮಾಡಿದ್ರು ಮಾಡ್ಬೋದು. ಹುಷಾರಾಗಿರಿ. ನೀವು ಮಲಗೋಕ್ಕೂ ಮುಂಚೆ ಫೋನ್ ನ ಬಚ್ಚಿಡಿ, ಇಲ್ಲಾಂದ್ರೆ ನಿಮ್ ಫಿಂಗರ್ ಪ್ರಿಂಟ್ ನ ಬಚ್ಚಿಡಿ. ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೇನಾದ್ರೂ ಒಂದು ಸ್ಟೈಲಿಶ್ ಶೂಸ್ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಬ್ರ್ಯಾಂಡ್ ಕಡೆಯಿಂದ ಬೇಕಾಗಿದ್ರೆ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗ್ಬೋದು. ರೆಡ್ ಟೇಪ್ ಕಡೆಯಿಂದ ಲೈಫ್ ಸ್ಟೈಲ್ ಸ್ನೀಕರ್ ಶೂಸ್ ಫಾರ್ ಮೆನ್ ಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಈ ಶೂಸ್ 3200ಗೆ ಸಿಗ್ತಾ ಇತ್ತು, ಆದ್ರೆ ಈಗ 1799ಗೆ ಸಿಗ್ತಾ ಇದೆ. ಈ ಶೂಸ್ ಎಲ್ಲಾ ಸೈಜ್ ಅಲ್ಲಿ ಸಿಗುತ್ತೆ. ನೋಡಿ, ಇಷ್ಟ ಆದ್ರೆ ತಗೊಳ್ಳಿ. ಅಮೆಝಾನ್ ಅಲ್ಲಿ ಸಿಗುತ್ತೆ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಇವತ್ತಿನ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ GT5 ಗೇಮರ್ಸ್ಗೆ ಒಂದು ಗುಡ್ ನ್ಯೂಸ್. ಏನು ಅಂತಂದ್ರೆ 2026ರಲ್ಲಿ GT5 ಸ್ಮಾರ್ಟ್ ಫೋನ್ಸ್ ಗಳಲ್ಲೇ ಬರುತ್ತಂತೆ. ಮೊದಲು iOS ಅಲ್ಲಿ ಬರುತ್ತೆ, ಆಮೇಲೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ಬರುತ್ತೆ. ನಿಮ್ ಸ್ಮಾರ್ಟ್ ಫೋನ್ಸ್ ಅಲ್ಲೇ ನೀವು GT5 ನ ಆಡ್ಬೋದು. ಎಷ್ಟೊಂದ್ ಜನ ಥರ್ಡ್ ಪಾರ್ಟಿ ಆಪ್ಸ್ ಗಳಿಂದ ಡೌನ್ಲೋಡ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಆದ್ರೆ 2026ರಲ್ಲಿ ಅಫಿಷಿಯಲ್ ಆಗಿ ಫೋನ್ಸ್ ಗಳಲ್ಲೇ ಆಡ್ಬೋದು. ಈ ಗೇಮ್ ಫ್ರೀ ಇರೋದಿಲ್ಲ. ಮಂತ್ಲಿ ಪಾಸ್ ಅಥವಾ ಇಯರ್ಲಿ ಪಾಸ್ ತಗೋಬೇಕು. ನೋಡಿ, ನೀವೇನಾದ್ರೂ GT5 ಗೇಮ್ಸ್ ನ ಫೋನ್ ಅಲ್ಲೇ ಆಡ್ಬೇಕು ಅಂತ ಇದ್ರೆ ನೀವು ಆಡ್ಬೋದು. ಇವತ್ತಿನ ಫ್ಯಾಕ್ಟ್ ಏನು ಅಂತಂದ್ರೆ, ಮನುಷ್ಯರಿಗೆ 90% ಕಾಯಿಲೆ ಬರೋದು ಚಿಂತೆ ಮಾಡೋದ್ರಿಂದಾನೇ ಅಂತೆ. ಅದಕ್ಕೆ ಜಾಸ್ತಿ ದಿನ ಬದುಕಿರ್ಬೇಕು ಅಂತ ಚಿಂತೆ ಮಾಡ್ಬೇಡಿ. ನಮ್ ಕಡೆ ಒಂದ್ ಗಾದೆ ಮಾತಿದೆ, ಚಿಂತೆ ಇಲ್ದವನ್ಗೆ ಸಂತೆಯಲ್ಲೋ ನಿದ್ದೆ ಅಂತ. ಇದ್ರ ಅರ್ಥ ಮನುಷ್ಯರಿಗೆ ಚಿಂತೆ ಇಲ್ಲ ಅಂತಂದ್ರೆ ಎಲ್ ಬೇಕಾದ್ರೂ ನೆಮ್ಮದಿಯಾಗಿ ಮಲಗ್ಬೋದು ಅಂತ. ತಲೆ ತುಂಬಾ ಚಿಂತೆ ಇದ್ರೆ ಎಂತ ಐಷಾರಾಮಿ ಮನೇಲಿದ್ರು ನಿದ್ದೆ ಬರೋದಿಲ್ಲ. ಅದಕ್ಕೆ ಚಿಂತೆ ಬಿಡಿ, ಖುಷಿಯಾಗಿರಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ಟೆಕ್ ಸುದ್ದಿ ಹೇಗಿತ್ತು, ಹಾಗೆ ನಿಮ್ಗೆ ಯಾವ ಟೆಕ್ ಸುದ್ದಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ಇನ್ನೂ ತುಂಬಾ ವಿಡಿಯೋಸ್ಗಳು ಬರುತ್ತೆ, ನಮ್ ಜೊತೆನೇ ಇರಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.